ಆಕ್ಸಿಡೆಂಟು ಸೋರಿಯಾಗಿ ಆಗೋಯ್ತೆ. ಇದೇನ್ ಗುರು ಇದು ಹಿಂಗೆ? ಇದನ್ನೆಲ್ಲ ನಾವೇನಾದ್ರೂ ಕೇಳ್ಬಿಟ್ರೆ ನಾವೊಂದು ದೊಡ್ಡ ಕ್ರೈಮ್ ಮಾಡ್ತಾ ಇದೀವಿ, ನಂಗೆ ಜೈಲ್ಗೆ ಹೋಗಿ ತಗೊಂಡವ್ರು ಹಾಕ್ಬಿಡ್ತೀರಾ. ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ, ಏನೂ ಮಾಡಲ್ಲ. ಎಲ್ಲಿ ಜಾಸ್ತಿ ಓಡಾಟ ನಡೆಯುತ್ತೆ ಅಲ್ಲಿ ಚೆನ್ನಾಗಿ ಮಾಡ್ಬೇಕು. ಎಲ್ಲ ಇವಾಗ ಅಂಡರ್ ಕನ್ಸ್ಟ್ರಕ್ಷನ್ ಆದ್ರೂ ಎಲ್ಲ ಪೇಂಟ್ ಮಾಡ್ತಾ ಇದಾರೆ. ಇಷ್ಟು ಗಲೀಜ್ ಆಗಿರೋದಕ್ಕೆ ಅಂದ್ರೆ ಈ ಎಲ್ಲ ಸ್ಕ್ರಾಚಸ್ ಆಗಿರೋದಕ್ಕೆನೆ ಎಲ್ಲ ಸ್ಕ್ರಾಚ್ ಅಂದ್ರೆ ಏನದು ಸ್ಕ್ರಾಚ್ ಮಾಡಿ ತಿರ್ಗಾ ಪೇಂಟ್ ಮಾಡ್ತಾ ಇದಾರೆ. ಇನ್ನ ಪೇಂಟ್ ಚೆನ್ನಾಗೇ ಇದೆ ಆದ್ರೂ ತಿರ್ಗಾ ಪೇಂಟ್ ಮಾಡ್ತಾ ಇದಾರೆ. ನಮ್ಮಲ್ಲಿ ಅದು ಏನ್ ಪೇಂಟ್ ಹೋಗಿ ಸಿಮೆಂಟ್ ಕಿತ್ಕೊಂಡ್ಬಂದು ಯಾರ್ಯಾರು ಗುದ್ದು ಆಕ್ಸಿಡೆಂಟ್ ಮಾಡ್ಕೊಂಡ್ರು ಏನೂ ಮಾಡಲ್ಲ, ಸುಮ್ಮನೆ ಇರ್ತಾರೆ. ನೋಡಿ ಇವಾಗ ಸನ್ಸೆಟ್ ನೋಡಿ ಇಲ್ಲಿ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈಗ ನೋಡಿ ಏನೇ ಕಂಪ್ಲೇಂಟ್ ಮಾಡಿದ್ರು, ಎಷ್ಟೇ ಕಾಲ್ ಮಾಡಿಸಿದ್ರು, ಏನೇ ಮಾಡಿಸಿದ್ರು, ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರು ಯಾರು ಇನಿಷಿಯೇಟಿವ್ ತಗೊಂಡ್ ಮಾಡೋದಕ್ಕೆ ಬರಲ್ಲ. ಇವಾಗ ಬರಲ್ಲ ಅಂತ ಹೇಳಿದಾದ್ಮೇಲೆ ಇವಾಗ ಎಕ್ಸಾಂಪಲ್, ಇವಾಗ ನೀವು ನಮ್ ಕೆಲಸ ಮಾಡ್ಕೊಡಕ್ ರೆಡಿ ಇಲ್ಲ ಅಂದ್ಮೇಲೆ ನಿಮ್ ಕೆಲಸ ನಾವ್ಯಾಕೆ ಮಾಡ್ಕೊಡ್ಬೇಕು? ಇವಾಗ ಒಂದೇ ಒಂದು ರೋಡ್ ಹಾಕ್ಸಕ್ ಆಗಿಲ್ಲ ಅಂದ್ಮೇಲೆ ನಿಮ್ಮನ್ನ ಯಾಕೆ ಗೆಲ್ಲಿಸ್ಬೇಕು? ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ, ಏನೂ ಮಾಡಲ್ಲ. ತುಮಕೂರಲ್ಲಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಬೇಕು, ಇಲ್ಲಾಂದ್ರೆ ಫೈನ್ ಅಂತಾರೆ. ಇವಾಗ ಫೈನ್ ಕಲೆಕ್ಟ್ ಮಾಡಿದಾರಲ್ಲ, ಆ ಫೈನ್ ಕಲೆಕ್ಟ್ ಮಾಡಿರೋ ದುಡ್ಡಲ್ಲೇನೆ ಆರಾಮಾಗಿ ರೋಡ್ ಹಾಕಿಸ್ಬಿಡ್ಬೋದಾಗಿತ್ತು, ತಾರ್ ರೋಡು ಹೈವೇಲಿ. ಇವಾಗ ಆಕ್ಸಿಡೆಂಟ್ಸ್ ಅಂತಾರೆ. ಇವಾಗ ಆಯ್ತು, ಈ ಕತ್ಲೆಯಲ್ಲೇ ತಗೊಳ್ರಿ, ಈ ಕತ್ಲೆಯಲ್ಲಿ ಏನ್ ಮಾಡಿದ್ರು ಏನೂ ಕಾಣಲ್ಲ. ಎಕ್ಸ್ಟ್ರಾ ನಾವು ಏನಾದ್ರು ಫಾಗ್ ಲೈಟ್ ಹಾಕಿಸ್ಕೊತೀವಿ ಬೈಕಿಗೆ ಅಥವಾ ಕಾರ್ಗೆ ಅಂದ್ರೆ ಅದಕ್ಕೂ ಫೈನ್. ಆಯ್ತು, ಫೈನ್ ಕಟ್ಟಿರೋ ದುಡ್ಡಲ್ಲೇನೆ ಸ್ಟ್ರೀಟ್ ಲೈಟ್ಸ್ ಹಾಕ್ಸ್ರಿ, ಅವಾಗ ನಮಗ್ ಫಾಗ್ ಲೈಟ್ ಅವಶ್ಯಕತೆ ಇರಲ್ವಲ್ಲ. ನಮಗ್ ಬೇಕಾಗಿರೋದು ಘಾಟ್ ಸೆಕ್ಷನ್ ಅಲ್ಲಿ ಹಾಕಿಸ್ಬಿಡಿ, ಅವಾಗ್ಲೂ ನಾವು ಹಾಕ್ಸಕ್ ಹೋಗಲ್ಲ. ಏನಕ್ಕೆ ಹಾಕ್ಸೋಣ? ಯೂಸ್ ಇಲ್ಲ ಹಾಕ್ಸಿ. ಅವಾಗ ನಮ್ದು ದುಡ್ಡು ಉಳಿಯುತ್ತೆ, ನಿಮಗೆ ಫೈನ್ ಕಟ್ಟೋ ದುಡ್ಡು ಉಳಿಯುತ್ತೆ, ಎಲ್ಲ ಉಳಿಯುತ್ತಲ್ಲ. ನೀವು ನಾವ್ ಇದಕ್ಕೆ ದುಡ್ಡು ಇಟ್ಟೋನು ತಿರ್ಗಾ ನಿಮಗೂ ದುಡ್ಡು ಇಡ್ತೀವಿ. ಏನಕ್ಕೆ? ಫೈನ್ಗೆ ಅಂತ ಹೇಳ್ಬಿಟ್ಟು. ಆ ಫೈನ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋ ದುಡ್ಡು ಎಲ್ಗೋಗುತ್ತೆ? ಗೌರ್ಮೆಂಟ್ಗೆ ಹೋಗುತ್ತೆ. ಇವಾಗ ಗೌರ್ಮೆಂಟ್ ಇಂದಾನೆ ಅಲ್ಗೊಂದು ಸ್ಯಾಂಕ್ಷನ್ ಮಾಡ್ಲಿ ಬಿಡಿ ಗುರು. ಇಲ್ಲಿ ಈ ರೋಡಿಗೆ ಎಕ್ಸಾಂಪಲ್ ಕೊಡ್ತೀನಿ. ಈ ರೋಡಲ್ಲಿ ಕಾಣಿಸಲ್ಲ ಅಂತಾನೆ ಅನ್ಕೊಳ್ಳಿ, ಯಾವ್ದು ವೆಹಿಕಲ್ಸ್ ಬರ್ತಿರಲ್ಲ. ಇದೇನದು ಸಿಂಗಲ್ ರೋಡ್ ಇದು, ಆ ಕಡೆಯಿಂದನೂ ಗಾಡಿ ಬರ್ತಾ ಇದೆ, ಈ ಕಡೆಯಿಂದನೂ ಗಾಡಿ ಬರ್ತಾ ಇದೆ ಅಂತಾನೆ ಅನ್ಕೊಳ್ಳಿ. ಆ ಕಡೆಯಿಂದ ಬರೋರು ಐಬಿ ಹಾಕೊಂಡ್ ಬರ್ತಾರೆ, ಚಿಕ್ಕ ಗಾಡಿ. ಅವ್ರು ಏನ್ ಮಾಡ್ಬೇಕು ಅಂತ ಟೈಮಲ್ಲಿ ಲೈಟ್ ಅಪ್ಗ್ರೇಡೇಷನ್ ಮಾಡ್ಕೋತಾರೆ, ಅವರು ಅಪ್ಗ್ರೇಡ್ ಮಾಡ್ಕೋತಾರೆ. ಇವಾಗ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾದ್ಮೇಲೆ ತಿರ್ಗಾ ನೀವ್ ಯಾರಾದ್ರೂ ಪೊಲೀಸವ್ರು ಇಲ್ಲೇ ನಿಂತ್ಕೊಂಡಿದ್ರೆ ಸೈಡ್ಗೆ ಹಾಕಿಸ್ಬಿಟ್ಟು ಎಲ್ಲಪ್ಪ ಫಾಗ್ ಲೈಟ್ ಹಾಕ್ಸಿದ್ಯಾ, ಏನಕ್ಕೆ ಹಾಕ್ಸಿದ್ಯಾ, ಇದೆಲ್ಲ ಹಾಕಿಸ್ಬಾರ್ದು, ಇಲ್ಲಿಗಲ್ಲು ಅಂತ ಹೇಳ್ಬಿಟ್ಟು ದುಡ್ಡು ಕೀಳ್ತೀರಾ. 1,500 2,000 ಫೈನ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಮೆನ್ಷನ್ ಮಾಡಿ ಹಾಕ್ತೀನಿ ನೋಡಿ. ಇದನ್ನೆಲ್ಲ ನಾವೇನಾದ್ರೂ ಕೇಳ್ಬಿಟ್ರೆ ನಾವೊಂದು ದೊಡ್ಡ ಕ್ರೈಮ್ ಮಾಡ್ತಾ ಇದೀವಿ, ನಂಗೆ ಜೈಲ್ಗೆ ಹೋಗಿ ತಗೊಂಡವ್ರು ಹಾಕ್ಬಿಡ್ತೀರಾ. ನಾವೇನು ಕ್ವಶನ್ ಮಾಡಕ್ ಆಗ್ದಿರಾ ಹಿಂಗೆ ಅನ್ಭವಿಸ್ಕೊಂಡು ನೆಮ್ಮದಿಯಾಗಿ ಅಂದ್ರೆ ಈ ನರ್ಕದಲ್ಲಿ ನೆಮ್ಮದಿಯಾಗಿರಿ ಅಂತ ಹೇಳ್ಬಿಟ್ಟು ಅಂತೀರಾ. ಈ ನರ್ಕ ಯಾರಿಗ್ ಬೇಕು ಗುರು? ನಿಮ್ ಗಾಡಿಗಳಲ್ಲಿ 1 ಅಲ್ಲ 4 5 ಫಾಗ್ ಲೈಟ್ಸ್ ಇರುತ್ತೆ ಒಂದೊಂದ್ ಗಾಡಿಯಲ್ಲಿ. ನಾನೇ ನೋಡಿದ್ದೀನಿ ಎಷ್ಟೊಂದು ಗೌರ್ಮೆಂಟ್ ಗಾಡಿಗಳಲ್ಲಿ. ಅದಕ್ಕೆಲ್ಲ ಫೈನ್ ಯಾರು ಹಾಕಲ್ಲ. ನೀವ್ ಹಾಕ್ಸಿದ್ರೆ ಲೀಗಲ್ಲು, ನಾವ್ ಹಾಕ್ಸಿದ್ರೆ ಇಲ್ಲಿಗಲ್ಲು. ಆ ಟೈಮಲ್ಲಿ ನೀವ್ ಹಾಕ್ಸಿದ್ರೆ ಮಾತ್ರ ಯಾಕೆ ಲೀಗಲ್ಲು, ನಾವ್ ಹಾಕ್ಸಿದ್ರೆ ಯಾಕೆ ಇಲ್ಲಿಗಲ್ಲು? ಅದನ್ನು ಕ್ವೆಶ್ಚನ್ ಮಾಡ್ಬೋದಲ್ಲ ನಾವು. ಪೂರ್ತಿ ಇದೇ ತರನೇ ಕೇಳ್ಕೊಂಡು ಹೋದ್ರೆ ಒಂದು 50 ನಿಮಿಷ ಮಾತಾಡ್ಬೋದು. ಬಟ್ ಅಷ್ಟೊಂದೆಲ್ಲ ಡ್ರಾಗ್ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಬಟ್ ಮಾತಾಡೋ ಅಂದ್ರೆ ಮಾತಾಡ್ಬಿಡ್ತೀನಿ, ನನ್ಗೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಇದಕ್ಕೆಲ್ಲ ಒಂದೇ ಒಂದು ಆನ್ಸರ್ ಆದ್ರೂ ಸಿಗ್ಬೇಕಲ್ಲ. ಏನಾದ್ರು ಆನ್ಸರ್ ಮಾಡ್ಬೇಕು ಅಂದ್ರೂ ಅವ್ರ ಕಡೆಯಿಂದ ನನ್ಗೆ ಆನ್ಸರ್ ಸಿಗಲ್ಲ. ಕ್ವೆಶ್ಚನ್ ಮಾಡ್ಬೇಕು ಅಂದ್ರೆ ಅವ್ರ ಕಡೆ, ಇವಾಗ ಒಂದ್ ಕಡೆ ಹಿಂಗಿರುತ್ತೆ, ಇದು 0 ಆದ್ರೆ ಈ ಕಡೆಯಿಂದ ಎಷ್ಟೇ ಬೈದ್ರು ಏನೂ ಸಿಗಲ್ವಲ್ಲ, ಇಲ್ಲಿ ಇಂಪ್ಯಾಕ್ಟೇ ಆಗಲ್ವಲ್ಲ. ಇಲ್ಲಿ ಇಂಪ್ಯಾಕ್ಟ್ ಆಗ್ದಿರೋ ವಿಷಯಕ್ಕೆಲ್ಲ ಏನಕ್ಕೆ ತಿರ್ಗಾ ಫೋರ್ಸ್ ಮಾಡಿ ಪುಷ್ ಮಾಡ್ಬೇಕು? ಯಾವ್ದೋ ಒಂದು ಮೀಟಿಂಗ್ ಎಲ್ಲ ಪಾರ್ಲಿಮೆಂಟ್ ಎಲ್ಲ ಯಾವ್ದ್ರೆಲ್ಲ ಹೇಳಿದ್ರಂತ, ಏನದು ಯಾರ್ಯಾರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ ಎಲ್ಲ ಕಾಕ್ರೋಚಸ್ ಅಂತ ಏನೋ ಬಂತಂತ ನ್ಯೂಸು. ಆಯ್ತಪ್ಪ, ಕಾಕ್ರೋಚಸ್ ಮಾತೇನೋ ಕೇಳ್ಬೇಡ್ರಿ. ಕಾಕ್ರೋಚಸ್ ಏನು ಕೊಟ್ಕೋತಾರೆ? ನೀವು ತಪ್ಪು ಮಾಡಿದ್ರೆ ತಾನೇ, ಅಥವಾ ನಿಮ್ ಕಡೆಯಿಂದ ಏನು ಕೆಲಸ ಆಗಿರ್ಲಿಲ್ಲ ಅಂದ್ರೆ ತಾನೇ ಉಟ್ಕೊಳ್ಳೋದು ಕಾಕ್ರೋಚಸ್.
ಇವಾಗ ಕಾಕ್ರೋಚಸ್ ನ ಹೊತ್ತಾಕ್ಬೇಕು ಅಂದ್ರೆ ಇವಾಗ ಕರೆಕ್ಟ್ ಆಗಿರ್ಬೇಕಲ್ವಾ? ಏನಾದ್ರು ಗೌರ್ಮೆಂಟ್ ಕಡೆಯಿಂದ ತಗೊಂಡಿರೋ ಆಕ್ಷನ್ಸ್ ಕಿಟ್ ಸ್ಪ್ರೇ ತಗೊಂಡು ಹೊಡೆದಂಗೆ ಇರ್ಬೇಕು ನಿಮ್ಮ ಆನ್ಸರ್ಸ್. ಅದ್ ಬಿಟ್ಬಿಟ್ಟು ಯಾವ್ದೋ ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ಅಥವಾ ಯಾವ್ದೋ ಮೀಟಿಂಗ್ ಅಲ್ಲಿ ಕುತ್ಕೊಂಡು ದೇ ಆರ್ ಕಾಕ್ರೋಚಸ್ ಅನ್ನೋದಲ್ಲ. A few moments later. ಈ ವ್ಲಾಗ್ ಯಾಕೆ ಮಾಡ್ತಿದ್ದೀರಿ ಅಂದ್ರೆ ಇವಾಗ ಒಂದೇ ಒಂದು ಇನ್ಸಿಡೆಂಟ್ ಆಯ್ತು. ಏನಂತ ಅಂದ್ರೆ ಇಲ್ಲಿ ಒಂದೇ ಒಂದ್ ಕಡೆ ಊಟಕ್ಕೆ ಅಂತ ನಿಲ್ಸಿದ್ವಿ. ಊಟಕ್ಕೆ ನಿಲ್ಲಿಸಿದಾಗ ಏನಾಯ್ತು, ಕೇಳಿದ್ವಿ ಏನೇನಿದೆ ಅಂತ ಹೇಳ್ಬಿಟ್ಟು ಮೆನು ಕೇಳಿದ್ವಿ. ಮೇಲ್ಗಡೆ ಹಾಕಿರ್ತೀನಿ ನೋಡಿ ಅದೇ ಹೋಟೆಲು, ಮೆನು ಏನೇನಿದೆ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಕೇಳಿದ್ದಕ್ಕೆ ಅವ್ರೇನಂದ್ರು ಪರೋಟ ಇದೆ, ಇಡ್ಲಿ ಇದೆ, ದೋಸೆ ಇದೆ, ಆಮೇಲೆ ಪೂರಿ ಇದೆ, ಚಪಾತಿ ಇದೆ ಎಲ್ಲ ಹೇಳಿದ್ರು. ರೈಸ್ ಐಟಮು ಇದೆ ಅಂತ ಹೇಳ್ಬಿಟ್ಟು ಅಂದ್ರು. ನಾವಿದ್ದವರು ಆಯ್ತು ಇನ್ನೇನು ಪರೋಟ ಜಾಸ್ತಿ ದಿನ ಆಯ್ತಲ್ವಾ, ಒಂದ್ 5 ಪ್ಲೇಟ್ ಪರೋಟ ಹೇಳೋಣ ಅಂತ ಹೇಳ್ಬಿಟ್ಟು 5 ಪ್ಲೇಟ್ ಪರೋಟ ಅಂತ ಹೇಳ್ಬಿಟ್ವಿ. 5 ಪ್ಲೇಟ್ ಪರೋಟ ಇದ್ದಿದ್ದು ಅವನು ತಂದ, ಇಲ್ಲ ಅಂತ ಹೇಳಲಿಲ್ಲ, ತಂದು ಇಟ್ಬಿಟ್ಟು ಒಂದೊಂದು ಪ್ಲೇಟ್ಗೆ ಅಂದ್ರೆ ಒಬ್ಬೊಬ್ರಿಗೆ 5 ಪ್ಲೇಟ್ ಪರೋಟ ಅಂತ ಅವನು ತಿಳ್ಕೊಂಬಿಟ್ಟವನ. ನಾವಲ್ಲಿ ಹೇಳಿದ್ದು 5 ಪ್ಲೇಟ್ ಪರೋಟ ಅಂದ್ರೆ ಸಿಂಗಲ್ ಪರೋಟ 5 ಆಯ್ತಾ. ಅವನೇನ್ ತಿಳ್ಕೊಂಬಿಟ್ಟವನ, ಎಲ್ಲಾರ್ಗು ಸೇರಿ 25 ಪರೋಟ ತಂದು ಇಟ್ಬಿಟ್ಟಾದ್ರು. ಸೀರಿಯಸ್ ಆಗಿ ಲಿಟ್ರಲಿ 25 ಪರೋಟ ತಂದು ಇಟ್ಟಿದ ತಕ್ಷಣ ಎಲ್ಲಾರು ಶಾಕು, ಎಲ್ಲಾರು ಅವ್ನ ಮುಖ ನೋಡ್ತಾ ಇದೀವಿ. ಅವನು ಇನ್ನೊಬ್ಬ ತಮಿಳ್ ಒಂದ್ ಸ್ವಲ್ಪ ಅರ್ಥ ಆಗೋನು, ಅವ್ನು ಕೇಳ್ದ ಏನಿದು ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ನೀವ್ ಹೇಳಿದ್ರಲ್ಲ 5 ಪರೋಟ ಒಬ್ಬೊಬ್ರಿಗೆ ಅಂತ ಹೇಳ್ಬಿಟ್ಟು ಅಂತ ತಂದು ಇಟ್ಬಿಟ್ಟವನೇ ನಮ್ಮ ಮುಂದೆ ಇಟ್ಬಿಟ್ಟಿದ್ದಾನೆ. 5 ಪ್ಲೇಟ್ ಪರೋಟ ನನ್ ಪ್ಲೇಟ್ಗೂ ಹಾಕ್ದ, ಧನುಷ್ ಪ್ಲೇಟ್ಗೂ ಹಾಕ್ದ, ಎಲ್ಲಾರ ಪ್ಲೇಟ್ಗೂ 5 ಹಾಕ್ಬಿಟ್ಟಿದ್ದಾನೆ. ಆಮೇಲೆ ಹೇಳಿದ್ವಿ 5 ಬೇಡ, 2 ಸಾಕು ಒಬ್ಬೊಬ್ರಿಗೆ. 5 ಪರೋಟ ಅಂತ ಹೇಳ್ಬಿಟ್ಟು ಅಂದಿದ್ವಿ, ಒಬ್ಬೊಬ್ರಿಗೆ 5 ಪರೋಟ ಅಲ್ಲ ಅಂತ ಹೇಳ್ಬಿಟ್ಟು ಅಂದಿದ್ದಾದ್ಮೇಲೆ ಹಂಗ ಅಂತ ಹೇಳ್ಬಿಟ್ಟು ಆದ್ಮೇಲೆ ಸರಿ ಮಾಡ್ಕೊಂಡು ಒಂದೊಂದ್ ಪರೋಟ ಹಾಕಿದ್ದಾದ್ಮೇಲೆ ತಿರ್ಗಾ ತಗೊಂಡೋದ. ಬೇಕಾಗಿ ತಿರ್ಗಾ ಹಾಕಿಸ್ಕೊಂಡ್ವಿ. ಆಚೆ ಬಂದಾದ್ಮೇಲೆ ಇದೇ ರೋದ್ನೆ ಎಲ್ಲಾರ್ಗು ಚಿಕನ್ ಐಟಮ್ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಅವನು ಹೇಳ್ದ ಗ್ರೇವಿ ಇದೆ, ಅದೇನೇನೋ ಹೇಳ್ದ, ನನಗೆ ಅರ್ಥ ಆಗ್ಲಿಲ್ಲ, ಯಾರಿಗೂ ಅರ್ಥ ಆಗ್ಲಿಲ್ಲ ಇನ್ಫ್ಯಾಕ್ಟ್. ಆಯ್ತಾ, ಆಮೇಲೆ ತಿರ್ಗಾ ಹೊರಟು ಏನದು ಆರ್ಡರ್ ಮಾಡಿದ್ವಿ. ನಾವು ಹೇಳಿದ್ದು ಚಿಕನ್ ಮಸಾಲ ಒಂದೇ, ಅವನ್ ತಂದಿದ್ದು ಚಿಕನ್ ಮಸಾಲ ಒಂದು, ಚಿಕನ್ ಲಿವರ್ ಒಂದು. ಏನ್ ಮಾಡೋಣ ಗುರು, ಹಿಂಗ ಆಚೆ ಬಂದಿದ್ದಾದ್ಮೇಲೆ ಎಲ್ಲಾರು ಹಿಂಗೆ ಮಾಡ್ತಾರೆ. ಆಚೆ ಬಂದ್ಮೇಲೆ ಬೇರೆ ಕಡೆ ಬಂದ್ಮೇಲೆ ಅವ್ರ ಭಾಷೆ ಗೊತ್ತಿಲ್ಲ ಅಂದ್ರೆ ಕರೆಕ್ಟಾಗಿ ಕೇಳ್ಕೊಂಡು ಅವ್ರಿಗೆ ಅರ್ಥ ಮಾಡಿಸ್ಬೇಕು ನಮ್ಮ ಭಾಷೆಲ್ಲ ಅರ್ಥ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೆ ಯಾರಿಗಾದ್ರೂ ಕಾಲ್ ಮಾಡಿ ಕೊಟ್ಬಿಡಿ, ನಮ್ ತರ ಮಾತ್ರ ಅನ್ಭವಿಸ್ಬಿಡಿ. ಇದೊಂದಂತೂ ನನ್ನ ಕಡೆಯಿಂದ ಮೆಸೇಜು, ತಿಳ್ಕೊಂಬಿಡಿ. 5 ಪರೋಟ ಗುರು, ಲಿಟ್ರಲಿ ಯಾರು ತಿಂತಾರ 5 ಪರೋಟನ? ಅಯ್ಯೋ. ಇವಾಗ ಊಟ ಗೀಟ ಎಲ್ಲ ಆಯ್ತು. ಟೈಮ್ ಬಂದು 9:15, ರೀಚಿಂಗ್ ಟೈಮು 12 ತೋರಿಸ್ತಾ ಇದೆ. ಇನ್ನ ಬೇಗ ಆದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಬೇರೆ ಏನು ಮಾಡೋದಕ್ಕಾಗಲ್ಲ, ನಿಧಾನಕ್ಕೆ ಹೋಗ್ಬೇಕು. ಆದಷ್ಟು ಬೇಗ ಚಚ್ರಿ ಅಂತ ಅವ್ರನ್ನೆಲ್ಲರನ್ನು ಮುಂದೆ ಕಳಿಸ್ಬಿಟ್ಟಿದ್ದೀನಿ. ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ನಿಧಾನಕ್ಕೆಲ್ಲ ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ ನಾನು. ಆದಷ್ಟು ಬೇಗ ಚಚ್ಕೊಂಡು ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ನಾವು ಇಷ್ಟು ದೂರ ಬಂದಿದ್ದೀವಿ ಗುರು, ಇಷ್ಟು ದೂರದಲ್ಲಿ ಇವತ್ತೇ ಈಗಲೇ ಜಾಸ್ತಿ ಟ್ರಾಫಿಕ್ ಇರೋದು. ಇಲ್ಲಿ ತನಕ ಟ್ರಾಫಿಕ್ ಸಿಕ್ಕಿರ್ಲಿಲ್ಲ ನಮ್ಗೆ. ಏನಾಗಿದೆ ಗುರು, ಓಹೋ ಆಕ್ಸಿಡೆಂಟು ಸೋರಿಯಾಗ ಆಗೋಯ್ತೆ, ಸೀರಿಯಸ್ ಆಗಿ ಅಪ್ಪಚ್ಚಿ ಅನ್ಕೊಳ್ರಿ. ಓಯ್ಯೋ, ನಾನ್ ಟ್ರಾಫಿಕ್ ಅನ್ಕೊಂಡೆ ಗುರು, ಆಕ್ಸಿಡೆಂಟು. ಟ್ರಾಫಿಕ್ ಅನ್ಕೊಂಡು ಆಕ್ಸಿಡೆಂಟ್ ಅದು. ಅಯ್ಯೋ, ಒಳ್ಳೆ ಟೈಮಿಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ ಗುರು ನಾನು. ಸೀರಿಯಸ್ ಆಗಿ ಒಳ್ಳೆ ಟೈಮಿಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ, ಒಳ್ಳೆ ಕಂಟೆಂಟ್ ಸಿಕ್ತು. ಆದ್ರೂ I-20 ಮುಂದ್ಗಡೆ ಬಂಪ್ ಏನದು ಡಿವೈಡರ್ ಹತ್ಬಿಟ್ಟಿದೆ. ಹಿಂದೆಯಿಂದ ಯಾರೋ ಟಚ್ ಮಾಡ್ಕೊಂಡಿರೋದಕ್ಕೆ ಟಚ್ ಮಾಡ್ಕೊಂಡು ಮುಂದಕ್ಕೆ ಹೋಗಿರೋದು. ಮೇ ಬಿ ಅಲ್ಲಿ ಜಗಳ ಆಡ್ತಿದ್ದಿದ್ದು ನೋಡಿದ್ರೆ ಲಾರಿ ಅವರೇ ಟಚ್ ಮಾಡ್ಕೊಂಡು ಹೋದ್ರು ಅನ್ಸುತ್ತೆ, ಅಥವಾ ಏನಾದ್ರು ಇವರೇ ಏನಾದ್ರು ಟಚ್ ಮಾಡ್ಕೊಂಡು ಆಮೇಲೆ ಮೇಲೆ ಕೇಳ್ತಿದಾರ ಅದು ಗೊತ್ತಿಲ್ಲ. ಹಿಂದ್ಗಡೆ ಅಂತೂ ಒಂದ್ ಸ್ವಲ್ಪ ಬೆಂಡಾಗಿತ್ತು. ಏನೇನ್ ಕತೆ ಏನೇನ್ ಮಾಡ್ಕೊಂಡವ್ರೆ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲಾರು ಹುಷಾರಾಗಿ ಓಡಾಡಿ. ಇಷ್ಟೇ ಹೇಳೋದು, ಓವರ್ ಸ್ಪೀಡಿಂಗ್ ಬೇಡ. ಪೂರ್ತಿ ಖಾಲಿ ಎಲ್ಲ. ಅಲ್ಲಿ ರೋಡ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಯಾಕಂದ್ರೆ ನೈಟ್ ಜಾಸ್ತಿ ಅಂದ್ರೆ ಇಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಿತ್ತಂತ. ಅದಕ್ಕೋಸ್ಕರ ಒಂದ್ ಸ್ವಲ್ಪ
ಏನದು ಕಾರ್ಸು ಅಥವಾ ದೊಡ್ಡ ದೊಡ್ಡ 4 ವೀಲರ್ಸು ಅಥವಾ 8 ವೀಲರ್ಸ್ ಯಾವುದು ಓಡಾಡ್ತಿಲ್ಲ. ಬರೀ ನಮಗ್ ಮಾತ್ರ ಬಿಟ್ರು 2 ವೀಲರ್ಸ್ಗೆ ಅಷ್ಟೇ. ರೋಡ್ ಇಲ್ವಾ ಅಂತ ಕೇಳಿದ್ದಕ್ಕೆ ಲೈಟ್ಸ್ ಏನು ಹಾಕಿಲ್ಲ, ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ರೀಸೆಂಟ್ ಆಗಿ. ರೋಡ್ಸ್ ಅಲ್ಲಿ ಲೈಟ್ ಇಲ್ಲ, ಅದಕ್ಕೋಸ್ಕರ ಯಾರನ್ನೂ ಬಿಡ್ತಿಲ್ಲ. ದೊಡ್ಡ ದೊಡ್ಡ ಗಾಡಿಗಳು ನೈಟ್ ಅಲ್ವಾ, ಅದಕ್ಕೋಸ್ಕರ ಯಾರನ್ನೂ ಬಿಟ್ಟಿಲ್ಲ. ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ನಾವು ಬಳಸ್ಕೊಂಡ್ ಬಂದ್ವಿ, ಯಾಕಂದ್ರೆ ಹೈವೇ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಇದೇನ್ ಗುರು ಇದು ಹಿಂಗೆ? ವಾ ಸೈಕ್ ಹೋಗೋಣ. ಅಪ್ಪ ಒಳ್ಳೆ ಅಡ್ವೆಂಚರ್ ಮಾಡಿದ್ವಿ ಇವರು, ಪರವಾಗಿಲ್ಲ. ಬರ್ಬೇಕಾ ಕೇಳು? 1 ನಿಮಿಷ ಇಲ್ಲೇ ಇರೇಶು, ಗಾಡಿ ನೋಡ್ಕೊಂತೀರು. ಗಾಡಿ ನೋಡ್ಕೊಂತೀರು ಬಂದು. ಧನುಷಣ್ಣ ಬಂದೆ ತಡಿ ಅಣ್ಣ, ಉದ್ರು. ಯಾಕೆ ಮಣ್ಣು ಸ್ಲಿಪ್ ಆಯ್ತದೆ. ನಾನ್ ತಗೊಂಡೋಗೋದು ನನ್ ಜವಾಬ್ದಾರಿ ಗುರು. ಅಂತ ಊರು ಅದು ಇಂಟೀರಿಯರ್ ಗುರು, ರೋಡು ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ. ಅಲ್ಲೇ ತೋರಿಸ್. ಇವಾಗ ಬಂತು ತಾನೇ, ಬಾ ನಡಿ ಹೋಗೋಣ. 6 ಕಿಲೋಮೀಟರ್ ಅನ್ಕೋ. ಹೌದು. ಧನುಷ್ ಹೇಳ್ತಾವ್ ಕೇಳ್ರಿ, ಮಠ ಮಧ್ಯರಾತ್ರಿಲಿ ಆಫ್ ರೋಡ್ ಅಂತ ಅವನೇ. ಅಂತೂ ಇಂತೂ ಫೈನಲಿ ಬ್ರೋ ರೀಚ್ ಆಗ್ಬಿಟ್ವಿ. 6 ಕಿಲೋಮೀಟರ್ ಅಷ್ಟೇ ಇರೋದು. 5.5 ಅನ್ಕೊಳ್ಳಿ, 6 ಅನ್ಕೊಳ್ಳಿ, ರೌಂಡ್ ಫಿಗರು. ಅದಕ್ಕೆ ಅವಾಗ್ಲಿಂದ 6 ಅಂತ ಬಡ್ಕೊಂತಿರೋದು. ಇವನನ್ನೇ ಫಸ್ಟ್ ಬಿಡ್ತೀನಿ, ನೋಡೋಣ ಹೆಂಗ್ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಫ್ಲೈಓವರಿಗೆ ಬರಪ್ಪ. ಕಂಟಿನ್ಯೂ ಫಾರ್ 1 ಕಿಲೋಮೀಟ್ರ. ಆದ್ರೂ ಚೆನ್ನಾಗಿತ್ತು ಗುರು, ಮಧ್ಯರಾತ್ರಿಯಲ್ಲಿ ಆಫ್ ರೋಡು. ಇವ್ರೇನಾದ್ರು ಒಂದ್ ಸ್ವಲ್ಪ ಪುಷ್ ಕೊಂಟಿದ್ದೀರ ಬಂದ್ಬಿಡ್ಬೋದಾಗಿತ್ತು. ಇಷ್ಟೊತ್ತಿಗೆ 10 o'clock ಎಲ್ಲ ಬಂದ್ಬಿಡ್ಬೋದಾಗಿತ್ತು. ಬಟ್ ಇವರು ಪುಷ್ ಕೊಡ್ಲಿಲ್ಲ. ನಾವು ಒಂದ್ ಸ್ವಲ್ಪ ನಿಧಾನಕ್ಕೆ ಬಂದ್ವಿ. ನಿಧಾನಕ್ಕೆ ಯಾಕೆ ಬಂದ್ವಿ ಅಂದ್ರೆ ಒಂದೇ ಒಂದು ರೀಸನ್ನು, ಎಕ್ಸ್ಪಲ್ಸ್ ಅಲ್ಲಿ ರೇಡಿಯೇಟರ್ ಫ್ಯಾನ್ ಪ್ಲಸ್ ಏನಂತಾರೆ ಅದಕ್ಕೆ ABS ಎರಡೂ ಇಲ್ವಂತ. ಆಮೇಲೆ ಇಬ್ರು ಕೂತ್ಕೊಂಡ್ರೆ ಅದು ನುಗ್ಗಲ್ಲ ಜಾಸ್ತಿ ಫಾಸ್ಟ್ ಆಗಿ, ಅದು ಮೇನ್ ಪ್ರಾಬ್ಲಮ್. ಇಲ್ದಿದ್ರೆ ಅವನು ಹೊಡಿತಿದ್ದ, ಅವನು ಹೊಡಿಯೋನೇನೆ, ಗಾಡಿ ಚಚ್ಚೋನೇನೆ. ಬಟ್ ಏನ್ ಮಾಡೋದು, ಡಬಲ್ಸ್ ಇದಾರಲ್ಲ, ಅದೊಂದೇ ಒಂದು ರೀಸನ್ಗೆ ಅವನು ಬರಲಿಲ್ಲ. ಇಲ್ದಿದ್ರೆ ಬೇಗ ಬಂದ್ಬಿಡ್ತಿದ್ವಿ ನಾವೇನೆ. ಓಕೆ ರೂಮ್ ಚೆಕ್ ಇನ್ ಮಾಡಿದಾದ್ಮೇಲೆ ಬೆಳಗ್ಗೆ ಸಿಗೋಣ. ಬೈ. ಫಸ್ಟ್ ಡೇ ಕಂಪ್ಲೀಟ್.